ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. 119 ರನ್ಗಳನ್ನು ಡಿಪೆಂಡ್ ಮಾಡುವುದು ಇದು ಎಲ್ಲರಿಂದಲೂ ಕೂಡ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಹೇಳೋದು, ನಮ್ಮ ಭಾರತ ದೇಶದ ಕ್ಯಾಪ್ಟನ್ ಆಗಿರುವ ರೋಹಿತ್ ಹಿಟ್ ಆಗಿದ್ದಾನೆ. ಹಾಗೆ ನೋಡಿದರೆ 119 ರನ್ಗಳನ್ನು ಡಿಪೆಂಡ್ ಮಾಡೋದು ಅಷ್ಟೊಂದು ಕಷ್ಟನಾ? ಯಾಕಂದರೆ ಸಿಂಪಲ್ ಬಾಲಿಗೆ 120 ಬಾಲ್ಗಳಲ್ಲಿ 119 ರನ್ಗಳು ಆ್ಯಕ್ಚುಲಿ ಆಗಬೇಕಾಗಿತ್ತು. ಅದನ್ನು ಮಾಡದಂತೆ ತಡೆ ಹಿಡಿಯೋದಿದೆಲ್ಲ ಇದರ ಹಿಂದಿರ್ತಕ್ಕಂತಹ ಒಂದು ಬುದ್ಧಿಶಕ್ತಿ, ಅದು ಹಿಟ್ ಅಂತಂದರೆ ನಮ್ಮ ಶರ್ಮಾಜಿ ಕೆ ಬೇಟ ರೋಹಿತ್ ಶರ್ಮಾ ಅವರಿಂದ ಮಾತ್ರ ಸಾಧ್ಯ. ಅದರ ಸಲುವಾಗಿಯೇ ಶರ್ಮಾಜಿಯವರ ಮಗ 5 ಸಲ IPL ಟ್ರೋಫಿಯನ್ನು ಗೆದ್ದಿತ್ತು. ಅದು ಹೇಗಂತೀರಾ? ಯಾವ ರೀತಿಯಾಗಿ IPL ಮ್ಯಾಚ್ನಲ್ಲಿ ಬಾಲರ್ಸ್ಗಳನ್ನು ರೊಟೇಟ್ ಮಾಡುವುದರ ಮುಖಾಂತರ ಮ್ಯಾಚನ್ನು ಗೆಲ್ತಿದ್ರು, ಅದೇ ಒಂದು ಸ್ಟ್ರಾಟರ್ಜಿಯನ್ನು ಅವರು ಇಂಟರ್ನ್ಯಾಷನಲ್ ಪಂದ್ಯದಲ್ಲಿಯೂ ತರುವುದರ ಮುಖಾಂತರ ಈ ಪಾಕಿಸ್ತಾನ್ ಮತ್ತು ಇಂಡಿಯಾ ಮ್ಯಾಚ್ನಲ್ಲಿ ಬಾಲರ್ಸ್ಗಳನ್ನು ರೊಟೇಟ್ ಮಾಡತಕ್ಕಂಥ ಒಂದು ಲಾಜಿಕ್ ಇದೆಯಲ್ಲ, ಅದು ಅದ್ಭುತವಾಗಿದೆ. ಅದಕ್ಕಾಗಿ ನಾವು ಹೇಳೋದು, ಹಿಟ್ ಆಗಿದ್ದಾನೆ, ಫೈರ್ ಆಗಿದ್ದಾನೆ ಅಂತ ತಿಳ್ಕೊಂಡು. ಇನ್ನೊಂದು ಕಡೆ ಮಿಡ್ ಇನ್ನಿಂಗ್ಸ್ನಲ್ಲಿ ಅವರನ್ನು ಕುರಿತು ಕೇಳಲಾಗ್ತದೆ ಏನಾಗ್ಬೋದು ಅಂತ ತಿಳ್ಕೊಂಡು. ಆಗ ರೋಹಿತ್ ಶರ್ಮಾ ಅವರು ಅಷ್ಟು ಅದ್ಭುತವಾಗಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾರೆ. ನಮ್ಮ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿದ್ದರೆ ಅವರ ಬ್ಯಾಟಿಂಗ್ ಯಾಕೆ ಕೊಲ್ಯಾಪ್ಸ್ ಆಗಬಾರ್ದು? ನಮ್ಮ ಕಡೆಗೆ ಅವ್ರಿಗಿಂತ ಸ್ಟ್ಯಾಂಡರ್ಡ್ ಬೌಲರ್ಸ್ಗಳಿದ್ದಾರೆ. ಇನ್ನೊಂದು ಕಡೆ ಆಸ್ಟ್ರೇಲಿಯಾದ ಪೂರ್ವ ಕ್ಯಾಪ್ಟನ್ ಆಗಿರ್ತಕ್ಕಂಥ ರಿಕಿ ಪಾಂಟಿಂಗ್ ಅವರು ಕೂಡ ಅದ್ಭುತವಾಗಿ ಮಾತನಾಡ್ತಾರೆ ರೋಹಿತ್ ಶರ್ಮಾ ಅವರ ಕುರಿತಾಗಿ. ಇನ್ಫ್ಯಾಕ್ಟ್ ಅವರ ಹತ್ತಿರ ಹೋಗಿ ಮಾತನಾಡ್ತಾರೆ. ರೋಹಿತ್ ಶರ್ಮಾ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್. ನಾನು ಆತನನ್ನು ನೋಡಿದೆ ಮತ್ತು ಆತನ ಸಮೀಪಕ್ಕೆ ಹೋಗಿ ಹೇಳಿದೆ, ನಾನು ಇವತ್ತಿನ ದಿವಸ ನಿನ್ನ ಕ್ಯಾಪ್ಟನ್ಸಿ ಏನದಲ್ಲ, ನಾಯಕತ್ವ ಏನದಲ್ಲ, ಅದು ಭಾಳ ಸ್ಟ್ರಾಂಗ್ ಆಗಿತ್ತು, ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ನೀನು ಬಾಲರ್ಸ್ಗಳನ್ನು ರೊಟೇಟಿಂಗ್ ಮಾಡ್ತಕ್ಕಂಥ ಪದ್ಧತಿ ಅತ್ಯದ್ಭುತವಾಗಿದೆ ಅಂತ ತಿಳ್ಕೊಂಡು ಜಗತ್ತಿನ ಅತ್ಯಂತ ಶ್ರೇಷ್ಠ ಕ್ಯಾಪ್ಟನ್ಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ರಿಕಿ ಪಾಂಟಿಂಗ್ ಅವರು ಹಾಡಿ ಹೊಗಳ್ತಾರೆ ಅಂತಂದರೆ ನಮ್ಮ ರೋಹಿತ್ ಅವರ ಒಂದು ಚಾಣಕ್ಯತನ ಯಾವ ರೀತಿಯಾಗಿದೆ ಅಂತ ತಿಳ್ಕೊಂಡು ನಾವು ತಿಳಿಬೋದು. ಇನ್ನೊಂದು ಕಡೆ ವಾಸಿಮ್ ಅಕ್ರಮ್ ಅವರು ಕೂಡ TV ಇಂಟರ್ವ್ಯೂಲಿ ಮಾತನಾಡ್ತಾರೆ. ಅವರು ಕೂಡ ಯಾವ ರೀತಿಯಾದ ರೋಹಿತ್ ಶರ್ಮಾ ಅವರು ಅತಿ ಕಡಿಮೆ ಟೋಟಲನ್ನು ಡಿಪೆಂಡಿಂಗ್ ಮಾಡ್ತಾರೆ ಮತ್ತು ಅವರು ಬಾಲರ್ಸ್ಗಳನ್ನು ಯಾವ ರೀತಿಯಾಗಿ ರೊಟೇಟಿಂಗನ್ನು ಮಾಡ್ತಾರೆ, ಬ್ಯಾಟ್ಸ್ಮನ್ಗಳ ಮೇಲೆ ಯಾವ ರೀತಿಯಾದ ಪ್ರೆಷರನ್ನು ಹಾಕ್ತಾರೆ, ಇದು ಅದ್ಭುತವಾಗಿದೆ, ಕಮಾಲಾಗಿದೆ ಅಂತ ತಿಳ್ಕೊಂಡು ಅವರು ಕೂಡ ಮಾತನಾಡ್ತಾರೆ. ಅವರೊಂದಿಗೆ ಇನ್ನೋರ್ವ ಪೂರ್ವ ಪ್ಲೇಯರ್ ಆಗಿರ್ತಕ್ಕಂತಹ ಇಶಾಂತ್ ಶರ್ಮಾ ಅವರು ಕೂಡ ಅವರ ಕುರಿತಾಗಿ ಅದ್ಭುತವಾದ ನುಡಿಯನ್ನು ಆಡ್ತಾರೆ. ಅವರು ಕೂಡ ಹೇಳ್ತಾರೆ, ಒಂದು ಕಡೆ 16ನೇ ಓವರನ್ನು ಅಕ್ಷರ್ ಪಟೇಲ್ ಅವರಿಗೆ ನೀಡಬೇಕಾಗಿತ್ತಪ್ಪ ಅಂತಂದರೆ ರೋಹಿತ್ ಶರ್ಮಾ ಅವರ ಬಳಿ ಎಷ್ಟು ಗುಂಡಿಗೆ ಗಟ್ಟಿಗೆ ಆಗಿದೆ. ಯಾಕಂತಂದರೆ ರೋಹಿತ್ ಶರ್ಮಾ ಇವರು ಅಂಜುವಂಥ ಕ್ಯಾಪ್ಟನ್ ಅಲ್ಲ. ರನ್ಗಳನ್ನು ಹೊಡೆಸ್ಕೋಬೋದೇನೋ, ಇವರು ಹೆಚ್ಚಿಗೆ ರನ್ ಬಂದರೆ ಏನಾಗ್ಬೋದು ಅಂತ ತಿಳ್ಕೊಂಡು ಅನಿಸ್ತಕ್ಕಂಥ ಕ್ಯಾಪ್ಟನ್ ಅಲ್ಲ, ಇವರೊಬ್ಬ ಧೈರ್ಯವಂತ ಗುಂಡಿಗೆ ಇರ್ತಕ್ಕಂಥ ಕ್ಯಾಪ್ಟನ್ ಆಗಿದ್ದಾರೆ ಅಂತ ತಿಳ್ಕೊಂಡು ಇನ್ನೊಂದು ಕಡೆ ಇಶಾಂತ್ ಶರ್ಮಾ ಅವರು ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ನಮ್ಮ ಕನ್ನಡಿಗರಾದ ರಾಬಿನ್ ಉಥಾಪಾ ಅವರು ಕೂಡ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಒಂದು ಅದ್ಭುತವಾದ ನುಡಿಯನ್ನು ನುಡಿತಾರೆ. 119 ರನ್ಗಳನ್ನು ಡಿಪೆಂಡ್ ಮಾಡೋಲ್ಲಿ ರೋಹಿತ್ ಶರ್ಮಾ ಅವರ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರು ತಮ್ಮ ಬಾಲರ್ಗಳನ್ನು ರೊಟೇಟಿಂಗ್ ಮಾಡ್ತಕ್ಕಂಥ ಒಂದು ಕಲೆ ಅದ್ಭುತವಾಗಿತ್ತು. ಅವರ ಒಂದು ನಾಯಕತ್ವದ ಗುಣ ಅವರಲ್ಲಿ ಅದ್ಭುತವಾಗಿ ಅಡಗಿದೆ ಅಂತ ತಿಳ್ಕೊಂಡು ಅವರನ್ನು ಹಾಡಿ ಹೊಗಳ್ತಾರೆ. ರೋಹಿತ್ ಶರ್ಮಾ ಅವರು ತೆಗೆದುಕೊಂಡಿರ್ತಕ್ಕಂತಹ 4 ನಿರ್ಣಯಗಳ ಕುರಿತಾಗಿ ನಾವೀಗ ಮಾತನಾಡ್ತೀವಿ. ಆ ನಿರ್ಣಯಗಳನ್ನು ಕೇಳಿದರೆ ನೀವು ಕೂಡ ಅವರ ಫ್ಯಾನ್ಸ್ ಆಗೋದರಲ್ಲಿ 2 ಮಾತಿಲ್ಲ. ಮೊದಲಿಂದು, ರೋಹಿತ್ ಶರ್ಮಾ ಅವರು ಯಾವಾಗ ತಮ್ಮ ವಿಕೆಟವನ್ನು ಪತನ ಆಗ್ತದೆ, ಯಾವಾಗ ಓಪನರ್ಸ್ಗಳು ಇಬ್ಬರು ಔಟ್ ಆಗಿರ್ತಾರೆ ನೋಡ್ರಿ, ಆ ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಕಳಿಸದೆ ಅಲ್ಲಿ ಅಕ್ಷರ್ ಪಟೇಲ್ ಅವರನ್ನು ಕಳಿಸ್ತಾರೆ. ಯಾಕಂತಂದರೆ ಸೂರ್ಯಕುಮಾರ್ ಯಾದವ್ ಅವರು ಪಾಕಿಸ್ತಾನದ ವಿರುದ್ಧ ಅಷ್ಟೇನೂ ಚೆನ್ನಾಗಿ ಆಡಿರೋದಿಲ್ಲ. ಮ್ಯಾಚ್ಗಳಲ್ಲಿ ಅವರು ಯಾಕೋ ಒಂದು ರೀತಿಯಿಂದ ಅಂಜಿಕೆಯಿಂದ ಕೂಡಿರ್ತಾರೆ ಅಂತ ತಿಳ್ಕೊಂಡು ಅಲ್ಲಿ ಅಕ್ಷರ್ ಪಟೇಲ್ ಅವರನ್ನು ಕೊಡ್ತಾರೆ. ಅವರು ನಶೀಮ್ ಶಾ ಮತ್ತು ಹ್ಯಾರಿಸ್ ರಾಫ್ ಅವರ ಓವರ್ಗಳನ್ನು ಅವರು ಸ್ವಲ್ಪ ಮಟ್ಟಿಗೆ ಅವರು ಕಡಿಮೆಯನ್ನು ಮಾಡ್ತಾರೆ. ಅಲ್ಲಿ ಅವರು
20 ರನ್ಗಳನ್ನು ಒಂದು ಬಹುಮೂಲ್ಯ ಅತ್ಯಮೂಲ್ಯ ಕಾಣಿಕೆಯನ್ನು ಅಕ್ಷರ್ ಪಟೇಲ್ ಅವರು ಕೊಡ್ತಾರೆ. ಅವರು ಅದಕ್ಕಿಂತ ಹೆಚ್ಚಿನ ರನ್ಗಳನ್ನು ತೆಗೆಯೋದಿಲ್ಲ, ಆದರೂ ಕೂಡ ಇದು ಅದ್ಭುತವಾಗಿರ್ತಕ್ಕಂಥದ್ದು. ಪಂತ್ ಅವರ ಜೊತೆಗೂಡಿ ಅವ್ರು ಮಾಡಿರ್ತಕ್ಕಂಥ ಪಾರ್ಟ್ನರ್ಶಿಪ್ ಇದೆಯಲ್ಲ ಅದು ಬಹಳ ಅದ್ಭುತವಾಗಿದೆ. ಅದರ ನಂತರ ಮುಂದೆ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಏನಾಗುತ್ತಪ್ಪ ಅಂತಂದರೆ ಸಡನ್ನಾಗಿ ಕೊಲ್ಯಾಪ್ಸ್ ಆಗೋದ್ರ ಮುಖಾಂತರ ಎಲ್ಲ ವಿಕೆಟ್ಗಳು ಬೀಳ್ತವೆ. ಆದರೆ ಅಲ್ಲಿ ಅವರು ಕಳಿಸಿರ್ತಕ್ಕಂಥ ರೀತಿ ಇದೆಯಲ್ಲ ಅದೊಂದು ಅದ್ಭುತವಾಗಿದೆ. ಇನ್ನು ಸೆಕೆಂಡ್ ಆಪ್ಷನ್ 16ನೇ ಓವರ್ ಅಂತ ನಾವೇನು ಹೇಳ್ತೀವಲ್ಲ, ಆ 16ನೇ ಓವರ್ ಯಾವ ರೀತಿಯಾಗಿ ಇಶಾಂತ್ ಶರ್ಮಾ ಅವರು ಹೇಳಿದ್ರಲ್ಲ, 16ನೇ ಓವರನ್ನು ಇವರು ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಕೊಡ್ಬೋದಾಗಿತ್ತು, ಅಥವಾ ರವೀಂದ್ರ ಜಡೇಜಾ ಅವ್ರಿಗೆ ಕೊಡ್ಬೋದಾಗಿತ್ತು, ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕೊಡಬೇಕಾಗಿತ್ತು, ಅಥವಾ ಇನ್ನೋರ್ವ ಹರ್ಷದೀಪ್ ಸಿಂಗ್ ಅವ್ರಿಗೆ ಕೊಡಬೇಕಾಗಿತ್ತು. ಆದರೆ ಇವರು ಯಾರನ್ನೂ ಕೊಡದೆ ಅವರು ಅಕ್ಷರ್ ಪಟೇಲ್ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದು ಒಂದು ಕಡೆ ಸತ್ಯ ಕೂಡ ಆಗುತ್ತೆ. ಯಾಕಂದರೆ ಆ ಓವರಲ್ಲಿ ಅವರು ನೀಡಿದ್ದು ಕೇವಲ 2 ರನ್ನುಗಳು ಮಾತ್ರ. ಇಲ್ಲೇ ಅರ್ಥ ಆಗಿಬಿಡುತ್ತೆ, ಮ್ಯಾಚನ್ನು ತಮ್ಮ ಕಡೆಗೆ ಅವರು ತಿರುಗಿಸ್ಕೊಂಡು ಬಿಡ್ತಾರೆ. ಯಾಕಂತಂದರೆ ಕೇವಲ 2 ರನ್ಗಳು ಬಂದಿರೋದ್ರಿಂದ ಬ್ಯಾಟ್ಸ್ಮನ್ಗಳ ಮೇಲೆ ಪ್ರೆಷರ್ ಬಂದುಬಿಡುತ್ತೆ. ಮುಂದೆ ಅವರು ನೋಡಿ ಮುಂದಿನ ಡಿಸಿಷನ್ 19ನೇ ಓವರನ್ನು ಅವರು ತಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಆಗಿರ್ತಕ್ಕಂತಹ ಜಸ್ಪ್ರೀತ್ ಬುಮ್ರಾ ಅವರಿಗೆ ಕೊಡ್ತಾರೆ. ಈ ಓವರ್ನೊಳಗೆ ಕೇವಲ 3 ರನ್ಗಳು ಬರುತ್ತೆ ಮತ್ತು ಇಂಪಾರ್ಟೆಂಟ್ ಇಫ್ತಿಖಾರ್ ಚಾಚಾ ಅವರು ವಿಕೆಟ್ ಬೀಳುತ್ತೆ. ಇದು ಅದ್ಭುತವಾಗಿದೆ. ಯಾಕಂತಂದರೆ ಕೊನೆಯ ಓವರನ್ನು ಅವರು ಹರ್ಷದೀಪ್ ಸಿಂಗ್ ಅವರಿಗೆ ನೀಡಿ ಇಲ್ಲಿ 19ನೇ ಓವರನ್ನು ಜಸ್ಪ್ರೀತ್ ಬುಮ್ರಾ ಅವರ ಕಡೆಯಿಂದ ಮಾಡಿಸ್ತಾರೆ. ಯಾಕಂತಂದರೆ 20ನೇ ಓವರಲ್ಲಿ ಎಷ್ಟು ರನ್ ಇದ್ದರೂ ಕೂಡ ನಡೆಯುತ್ತೆ. ಯಾಕಂದರೆ 18 ರನ್ಗಳೇನು ಉಳಿತಾವಲ್ಲ, ಆ 18 ರನ್ಗಳು ಅಂತಂದರೆ ಅದು 28 ರನ್ಗಳಿಗೆ ಸರಾಸರಿ. ಯಾಕಂತಂದರೆ ಪಿಚ್ ಆ ರೀತಿಯಾಗಿದೆ, ಸ್ಲೋ ಆಗಿದೆ ಪಿಚ್ಚು, ಬಾಲ್ ನಿಂತುಕೊಂಡು ಬರ್ತಾ ಇದೆ, ಹೀಗಾಗಿ ಆಡಲಿಕ್ಕೆ ಬರೋದಿಲ್ಲ. ಎಷ್ಟು ಹೆಚ್ಚಿನ ಟೋಟಲನ್ನು ಕೊನೆಯ ಓವರಲ್ಲಿ ಸಿಗುತ್ತೆ ಅಂತ ತಿಳ್ಕೊಂಡು ಮೊದಲನೇ ಓವರನ್ನು ಅಂದರೆ 19ನೇ ಓವರನ್ನು ಜಸ್ಪ್ರೀತ್ ಬುಮ್ರಾ ಅವರ ಕಡೆಯಿಂದ ಮಾಡಿಸಿದ್ದು. ಇದು ಕೂಡ ಒಂದು ಅತ್ಯಂತ ಒಂದು ಬ್ರೇವ್ ಡಿಸಿಷನ್, ಧೈರ್ಯದ ಡಿಸಿಷನ್ ತಿಳ್ಕೊಂಡು ಹೇಳ್ಬೋದು. ಇಂತಹ ಡಿಸಿಷನ್ ತೆಗೆದುಕೊಳ್ಳುವಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರು ಹಿಟ್ಟಾಗಿದ್ದಾರೆ ಅಂತ ತಿಳ್ಕೊಂಡು ಹೇಳ್ಬೋದು. ಇದ್ರೆ ತಮ್ಮ ಬಾಲರ್ಸ್ಗಳನ್ನು ರೊಟೇಟ್ ಮಾಡ್ತಕ್ಕಂಥ ಈ ಪದ್ಧತಿಯಿಂದಲೇ ಈ ಮ್ಯಾಚನ್ನು ಸೋಲ್ತಕ್ಕಂಥ ಮ್ಯಾಚನ್ನು ಗೆಲುವಿನ ಕಡೆಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಇದು ರೋಹಿತ್ ಅವರ ಒಂದು ಕ್ಯಾಪ್ಟನ್ಸಿಯ ಒಂದು ಸಾಮರ್ಥ್ಯ ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಹೀಗಾಗಿ ಜಗತ್ತಿನ ಎಲ್ಲ ಪ್ಲೇಯರ್ಸ್ಗಳು ಇವತ್ತು ರೋಹಿತ್ ಶರ್ಮಾ ಅವರನ್ನು ಅಪ್ರಿಷಿಯೇಷನ್ ಮಾಡ್ತಾಯಿದ್ದಾರೆ. ಇನ್ನೊಂದು ಮಹತ್ವದ ಒಂದು ನಾನು ರೋಹಿತನ್ನು ಇಷ್ಟಪಟ್ಟಿದ್ದು ಈ ಮ್ಯಾಚಲ್ಲಿ ಯಾವಾಗ ನಶೀಮ್ ಶಾ ಅವರು ಮ್ಯಾಚ್ ಮುಗಿದ ತಕ್ಷಣ ಅಳ್ತಾ ಇದ್ರಲ್ಲ, ಮ್ಯಾಚ್ ಹೋಯಿತು ಅಂತ ತಿಳ್ಕೊಂಡು ಆ ಸಂದರ್ಭದಲ್ಲಿ ಅವ್ರ ಹತ್ತಿರ ಹೋಗಿ ಅವರನ್ನು ಪ್ರೋತ್ಸಾಹಿಸುವುದಿದೆಯಲ್ಲ, ಅವರ ಕಣ್ಣೀರನ್ನು ಒರೆಸುವುದಿದೆಯಲ್ಲ, ಇದು ಒಂದು ಕ್ರೀಡೆಯ ಸ್ಫೂರ್ತಿ ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಯಾಕಂತಂದರೆ ಅವರನ್ನು ಸಮಾಧಾನಪಡಿಸುವುದಿದೆಯಲ್ಲ, ಅವರ ಬೆನ್ನು ತಟ್ಟುವುದಿದೆಯಲ್ಲ, ಇದು ಎಲ್ಲ ಆಟಗಾರರಿಂದ ಸಾಧ್ಯವಾಗುವುದಿಲ್ಲ. ಇದಕ್ಕಾಗಿಯೇ ರೋಹಿತ್ ಶರ್ಮಾ ಇವತ್ತು ಈ ಪಂದ್ಯದಲ್ಲಿ ಹಿಟ್ ಆಗಿದ್ದಾರೆ ಅಂತ ತಿಳ್ಕೊಂಡು ಹೇಳ್ಬೋದು. ಹಾಗಾದರೆ ಸ್ನೇಹಿತರೆ, ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಈ ಮ್ಯಾಚಲ್ಲಿ ನಿಮಗೆ ಹೇಗೆ ಅನ್ನಿಸುತ್ತೆ ಅನ್ನೋದರ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.